ನಾನು ಹೇಳಿದ್ದೆ, ನೀನು ಬಲಿಪಶು ಆಗ್ತೀಯ, ಬಲಿಪಶು ಆಗೇ ಬಿಟ್ರು. ನಮಗೆ ಬಹಳ ಗೌರವ ಇತ್ತು. ಮಾಧ್ಯಮ ಸ್ನೇಹಿತರು ಕೆಲವರು ವಿನಂತಿ ಮಾಡ್ತೀರಿ, ಮಾಧ್ಯಮ ಸ್ನೇಹಿತರಲ್ಲಿ ವಿನಂತಿ ಮಾಡ್ತೀರಿ, ದಯಮಾಡಿ ಆ ಮನುಷ್ಯ ಹಿಂದುತ್ವ, ನಕಲಿ ಹಿಂದುತ್ವ, ಇದು ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳಲು ಹಿಂದುತ್ವ, ಹಿಂದೂ ಹುಲಿ, ಸ್ವಯಂ ಘೋಷಿತ ನಾಯಕರು, ಸ್ವಯಂ ಘೋಷಿತ ನಾಯಕರಷ್ಟೇ ಜನಮೆಚ್ಚಿದ ನಾಯಕರಾಗಬೇಕು. ಜನರ ಮಾನಸದಲ್ಲಿ ಕೆಲವರು ಹಿಂದೂ ಹುಲಿ ಅಂತ ಸೃಷ್ಟಿ ಮಾಡ್ತಾರೆ. ಆಯ್ತಪ್ಪ, ದೊಡ್ಡ ಮನುಷ್ಯ ಹಿಂದೂ ಹುಲಿ ಆಗಿದ್ರೆ JDSಗೆ ಯಾಕೆ ಹೋಗಿದ್ದೀವಿ? ಫೋಟೋಗಳು ಬೇಕಾ? ನಮ್ಮ ಹತ್ರ ಎಲ್ಲ ಫೋಟೋಗಳಿದಾವೆ. JDSಗೆ ಹೋಗಿ ಟಿಪ್ಪು ಅವತಾರ ತಾಳಿ ಕಟ್ಟಿಗೆ ಹಿಡಿದು ಹಿಂಗೆ ಡ್ಯಾನ್ಸ್ ಮಾಡಲಿಲ್ಲ, ಬಿರಿಯಾನಿ ತಿನ್ಸಿಲ್ವಾ, ಇಫ್ತಿಯಾರ್ ಕೂಟ ಮಾಡಿಸಿಲ್ವಾ? ಇದು ನೀನು ಹಿಂದೂನಾ? ನಾಚಿಕೆ ಆಗ್ಬೇಕು ನಿನಗೆ. ನಿನ್ನ ನೀನು ರಕ್ಷಣೆ ಮಾಡಿಕೊಳ್ಳೋಕೆ ಹಿಂದೂ ಅಂತ ಇವ್ರಿಗೆ ಕೆಲವರು ಬೆಂಬಲಿಗರು. ಅವ್ರ ಜೊತೆಗೆ ಯಾರು ನೋಡಿ, ಗೋಪಾಲ್ಜಿ RSSನ ಪ್ರಮುಖರು, ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಭವ್ಯವಾದ ಮಂದಿರ ನಿರ್ಮಾಣ ಒಬ್ಬ ರೂವಾರಿ. ನೀನು ಹಿಂದೂ ಆಗಿದ್ರೆ ಅವ್ರ ಬಗ್ಗೆ ಬೊಗಳೆ ಬಿಟ್ಟಿದೀಯಾ? ಕಲ್ಲಡ್ಕ ಪ್ರಭಾಕರ್ ಭಟ್ರು ಮಾತಾಡೋ ಅವ್ರ ಕಡೆ ಕೆಲವರು ಸಾಮಾಜಿಕ ಜಾಲತಾಣದಲ್ಲಿ ಇವರೊಂದು ಪೇಮೆಂಟ್ ಗಿರಾಕಿಗಳು, ಇರೋ ಕೆಲವರು ಪೇಮೆಂಟ್ ಗಿರಾಕಿಗಳು. ಇವತ್ತು ನಾವು ಮಾತಾಡಿದ ತಕ್ಷಣ ಸೋಷಿಯಲ್ ಮೀಡಿಯಾದಲ್ಲಿ ಅದಕ್ಕೋಸ್ಕರ ಪೇಮೆಂಟ್ ಕೆಲವರು ಇಟ್ಕೊಂಡಾರೆ, ಪೇಮೆಂಟ್ ಗಿರಾಕಿಗಳನ್ನ. ಇವರ ಸಂಸ್ಥೆಯಲ್ಲಿ ಕೆಲಸ ಮಾಡೋರು, ಇವ್ರ ಸಂಸ್ಥೆಯಲ್ಲಿ ಕೆಲಸ ಮಾಡೋರು ಪೇಮೆಂಟ್ ಗಿರಾಕಿಗಳು. ಇವತ್ತು ನಾನು ಮಾತಾಡ್ತಿಲ್ಲ, ನಾಳೆ ಕೆಟ್ಟ ಕಾಮೆಂಟ್ ಮಾಡಿದ್ರು. ಈ ರೀತಿ ಕೆಲವು ಪೇಮೆಂಟ್ ಗಿರಾಕಿಗಳು ಇಟ್ಕೊಂಡು ನೀನು ಸೋಷಿಯಲ್ ಮೀಡಿಯಾದಲ್ಲಿ ಹೈಪ್ ಮಾಡಿದ ತಕ್ಷಣ ಇದಾಗ್ಬಿಡುತ್ತೆ, ವ್ಯಕ್ತಿತ್ವ ಕಡಿಮೆ ಆಗುತ್ತಾ? ಯಡಿಯೂರಪ್ಪನ ತೂಕ ಕಡಿಮೆ ಆಗುತ್ತಾ? ಏನು ಯಡಿಯೂರಪ್ಪನವರ ವಯಸ್ಸು, ಅವರ ಸಾಮರ್ಥ್ಯ, ಅವರ ಅನುಭವ, ಭಾರತೀಯ ಜನತಾ ಪಾರ್ಟಿಯನ್ನ ಪಾದಯಾತ್ರೆ ಮುಖಾಂತರ ಕಟ್ಟಿ ಬೆಳೆಸಿದ ನಾಯಕ. ಸೈಕಲ್ ತುಳಿದ್ರು, ಸ್ಕೂಟರ್ನಲ್ಲಿ ಪ್ರವಾಸ ಮಾಡಿದರೆ, CKR 4.5 ಓಡಾಟ ಮಾಡಿದ್ರು, ಅಂಬಾಸಿಡರ್ ಕಾರಲ್ಲಿ. ದೊಡ್ಡ ಮನುಷ್ಯ ನೀನೆಲ್ಲಿದ್ದೆಪ್ಪ ಅವಾಗ? ಎಲ್ಲಿದ್ದೆ ಅವಾಗ? ಈ ರೀತಿ ಎಲ್ಲರ ಬಗ್ಗೆ ಅಗೌರವ ಮಾತಾಡ್ತೀಯ? ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ನೀನು ಹಿಂದೂ ಅಲ್ಲ, ನಕಲಿ ಹಿಂದೂ. ಸಮಯ ಬಂದಾಗ ವೀರಶೈವ ಲಿಂಗಾಯತರು ಅಂತ ಹೇಳ್ತಿ, ಪಂಚಮಶಾಲಿ ಸಮಾಜ ಅಂತ ಹೇಳ್ತಿ. ಆಯ್ತು, ಬೆಳಗಾಂನಲ್ಲಿ ಲಾಠಿ ಚಾರ್ಜ್ ಆಯ್ತಲ್ಲ, ಲಾಠಿ ಚಾರ್ಜ್ ಆದಾಗ ಈ ಸರ್ಕಾರಕ್ಕೆ 2A ಮೀಸಲಾತಿ ಕೇಳೇ ಇಲ್ಲ ನಾವು ಅಂತ ಹೇಳಿದ್ರಿ. ಅಂದರೆ ಸಿದ್ದರಾಮಯ್ಯ ಜೊತೆ ಹೊಂದಾಣಿಕೆ, ನಿಮ್ಮದು ಹೊಂದಾಣಿಕೆನಾ? ನೀನು ಪೇಮೆಂಟ್ ಗಿರಾಕಿ. ಬಿಜಾಪುರದಲ್ಲಿ ಮಾತಿದ್ರೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಂತ ಹೇಳ್ತಿ. ಬಿಜಾಪುರ ಸಿಟಿಲಿ ಕಳಸರಿ ಲೋಕಸಭೆಯ ಲೀಡ್ ಬಂತು. ಈ ಸರಿ ಯಾಕಪ್ಪ 9,200 ಚಿಲ್ಲರೆ ಲೀಡ್ ಕಡಿಮೆ ಆಯಿತು? ಮೊನ್ನೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಲೀಡ್ ಆಯ್ತು ಬಿಜಾಪುರ ಸಿಟಿ. ಇದು ನಿಂದ ಅಡ್ಜಸ್ಟ್ಮೆಂಟ್ ರಾಜಕಾರಣ ತಾನೆ? ಎಲ್ಲರಿಗೂ ಅಡ್ಜಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತಿಲ್ಲ, ನೀನೇ ಅಡ್ಜಸ್ಟ್ಮೆಂಟ್ ರಾಜಕಾರಣಿ. ನಿನಗೆ ಬುದ್ಧಿ ಭ್ರಮಣೆ ಆಗಿದೆ. ಇನ್ನೊಂದು ಸ್ವಲ್ಪ ದಿವಸ ಹಿಂಗೆ ಓಡಾಡಿದ್ರೆ ಬಟ್ಟೆ ಹರ್ಕೊಂಡು ಓಡಾಡ್ತೀಯ, ಜನ ಕಲ್ಲೀಲಿ ಹೊಡಿತಾರೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಮಾತು ನಾನು ಹೇಳ್ತಿದ್ದೀನಿ, ನಿಮಗೆ ಏನಾದರೂ ಗೌರವ ಇದ್ದರೆ ಇನ್ನು ಮುಂದಾದರೂ ಮಾತಾಡೋ ಕೈ ಬಿಡಬೇಕು, ಇದು ಒಳ್ಳೆಯದಲ್ಲ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಾನು ಇದ್ರ ಜೊತೆಗೆ ಪರಮ ಪೂಜ್ಯರಿಗೆ ವಿನಂತಿ ಮಾಡ್ತೀನಿ, ಜೆ ಮುತ್ತುಂಜಯ ಸ್ವಾಮೀಜಿಗಳಿಗೆ ಇದನ್ನು ಟೀಕೆ ಅಲ್ಲ, ವಿನಂತಿ ಮಾಡ್ತೀನಿ. ಒಬ್ಬ ವ್ಯಕ್ತಿಯ ಪರವಾಗಿ ನೀವೇನಾದರೂ ಪ್ರತಿ ದಿವಸ ಇದರಲ್ಲಿ ಧ್ವನಿ ಎತ್ತಿದ್ರೆ ಜನ ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂತಾರೆ. ಬುದ್ಧಿ ದಯಮಾಡಿ ಒಬ್ಬ ವ್ಯಕ್ತಿ ಪರವಾಗಿ ನಿಲ್ಬೇಡ್ರಿ. ಆ ಮನುಷ್ಯ ಯಾರನ್ನೂ ಬಿಟ್ಟಿಲ್ಲ. ನಾಳೆ ನಿಮ್ಮನ್ನು ಟೀಕೆ ಮಾಡ್ತಾರೆ. ಈ ಮನುಷ್ಯ ಯಾರನ್ನೂ ಬಿಟ್ಟಿಲ್ಲ. ಈ ಮನುಷ್ಯ ಎಲ್ಲ ಮಠಾಧೀಶರಿಗೂ ಬೈಯದೆ, ಎಲ್ಲ ಹಿರಿಯರಿಗೂ ಬೈಯದೆ. ರೇ ಯಡಿಯೂರಪ್ಪನ ಪಕ್ಷ ಹತ್ತಿದಾಗ ಎಲ್ಲರೂ ಗೌರವಿಸ್ತಾರೆ. ಅವರ ವಯಸ್ಸು, ಅವರ ಸಾಮರ್ಥ್ಯ, ಅವರ ಅನುಭವ. ಯಾರನ್ನು ಬಿಟ್ಟಿದೆ ಈ ಮನುಷ್ಯ? ಇದೇ ಅಧಿವೇಶನದಲ್ಲಿ ಶೆಟ್ರು ಭಟ್ರು ಅಂತ ಹೇಳಿದ್ರು, ಯಾರನ್ನ ಬಿಟ್ಟಿದೀಯಾ? ಎಲ್ಲರ ಬಗ್ಗೆ ಬಾಯಿ ಬನಂಗೆ ಬೈತೀಯಾ?